ಇನ್ನು ಈ ಮಂಡ್ಯ ಕಳೆದ ಬಾರಿ ನಾವು ಚುನಾವಣೆ ನೋಡಿದ್ವಿ, ಮಂಡ್ಯ ವರ್ಸಸ್ ಇಂಡಿಯಾ ಅನ್ನಂಗಾಗಿತ್ತು. ಏನು ಬೇರೆ ಕಡೆ ಚುನಾವಣೆ ನಡೀತಾ ಇದೆಯೋ ಇಲ್ಲವೋ ಅನ್ನುವಂಥದ್ದು ಈ ಬಾರಿನೂ ಕೂಡ ಅದೇ ರೀತಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಇನ್ನೂ ಕೂಡ JDS ಅಭ್ಯರ್ಥಿ ಯಾರು ಅನ್ನುವಂಥದ್ದು ಗೊತ್ತಿಲ್ಲ. ಒಂದ್ಸರಿ ಕಣಕ್ಕಿಳಿತೀವಿ ಅಂತಾರೆ, ಒಂದ್ಸರಿ ಕಣಕ್ಕಿಳಿಯಲ್ಲ ಅಂತಾರೆ. ಒಂದ್ಕಡೆ ಕುಮಾರಸ್ವಾಮಿ ನಾನು ಕಣಕ್ಕಿಳಿಯಲ್ಲ ಅಂದರು, ಅದಾದ್ಮೇಲೆ ಮಗ ನಾನು ಕಣಕ್ಕಿಳಿಯಲ್ಲ ಅಂತಂತಂದ್ರು. ಇನ್ನು ಯಾವುದೇ ಕಾರಣಕ್ಕೂ ನಾನು ಕ್ಷೇತ್ರ ಬಿಟ್ಕೊಡಲ್ಲ ಅಂತ ಸುಮಲತಾ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ಆಯಿತು, ನಡ್ಡಾ ಅವ್ರ ಜೊತೆ ಮಾತುಕತೆ ಆಯಿತು, ಖುದ್ದು ಪ್ರಧಾನಮಂತ್ರಿ ಅವ್ರ ಜೊತೆಗೆ ಹೋಗಿ ಸುದೀರ್ಘವಾಗಿ 20 ನಿಮಿಷಗಳ ಕಾಲ ಅವರು ಮಾತುಕತೆ ಮಾಡ್ಕೊಂಡ್ಬಂದರು. ಯಾರು ಸ್ಪರ್ಧೆಗಿಳಿತಾರೆ? ಎಲ್ಲೋ ಒಂದು ಕಡೆಗೆ ಸ್ಥಳೀಯ ಟಿಕೆಟ್ ಕೊಟ್ಟರೆ ಏನಾದರೂ ಭಿನ್ನಾಭಿಪ್ರಾಯದ ಆತಂಕ ಎದುರಾಗುತ್ತೆ ಅನ್ನುವಂಥ ಒಂದು ಭಯ ಇದೆ. ಅಥವಾ ದೇವೇಗೌಡರ ಕುಟುಂಬದವರೇ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಾಯ ಮತ್ತು ಒತ್ತಡ ಕೂಡ ಇದೆ. ಯಾರು ಕಣಕ್ಕಿಳಿತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಕಳೆದ ಬಾರಿ ಗೊತ್ತಿದೆ ನಿಮಗೆ. ಯಾಕಂದರೆ ಮಂಡ್ಯದಲ್ಲಿ ಅದೆಷ್ಟರ ಮಟ್ಟಿಗೆ ಈ ಚುನಾವಣೆಯ ಕಾವೇರಿತ್ತು ಅಂತಂತಂದರೆ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ JDS ಶಾಸಕರೇ ಇದ್ದರೂ ಕೂಡ JDS ಅಲ್ಲಿ ಗೆಲ್ಲಕ್ಕಾಗಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಸೋಲನ್ನು ಕಂಡಿದ್ರು. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದರ ಬದಲಾದಂಥ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಸುಮಲತಾ ಅಭೂತಪೂರ್ವವಾದಂಥ ಗೆಲುವನ್ನು ಕಂಡಿದ್ರು. ಈ ಬಾರಿ ಅಂಥದ್ದೇ ಒಂದು ಸ್ಥಿತಿ ಇದೆಯಾ? ಇದು ಕೂಡ ಪ್ರಶ್ನೆ ಇದೆ. ಫೈನಲಿ ಯಾರಿಗೆ ಸಿಗುತ್ತೆ? ದೋಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ JDSಗೆ ಸಿಗುತ್ತಾ ಅಥವಾ BJPಯವರೇ ನಿಲ್ತಾರಾ? BJPಯವರೇ ನಿಲ್ತಾರೆ ಅನ್ನೋದಾದರೆ ಸುಮಲತಾ ಅವರಿಗೆ ಟಿಕೆಟಿನ ಭಾಗ್ಯ ಒಲ್ದು ಬರುತ್ತಾ? ಇದೆಲ್ಲ ಪ್ರಶ್ನೆಗಳು ಕೂಡ ಇದೆ. ಬರೀ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ನಡೀತಾ ಇದೆ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಎಲ್ಲೊಂದು ಕಡೆಗೆ ಈ ಆರಂಭದಿಂದಲೂ ಕೂಡ ದಳಪತಿಗಳು ನಾವು ನಿಲ್ತೀವಿ ಅಂತಾರೆ, ಕ್ಷೇತ್ರ ನಾವು ಕೇಳಿಲ್ಲ ಅಂತಾರೆ, ಕೆಲವರು ನಿಲ್ತೀವಿ ನಿಲ್ಲಲ್ಲ ಅಂತಾರೆ. ಏನು ನಡೀತಾ ಇದೆ JDS ಪಾಳ್ಯದಲ್ಲಿ? ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದಾವೆ. ಈ ಮಧ್ಯೆ ಮಂಡ್ಯದಲ್ಲಿ ಚುನಾವಣಾ ಕಾವು ರಂಗೇರ್ತಾ ಇದೆ. ಈ ಜೊತೆಗೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋಂಥದ್ದು ಇನ್ನೂ ಸಾಕಷ್ಟು ಕಗ್ಗಟ್ಟಾಗಿದೆ. ಒಂದ್ ಕಡೆ ಬಿಜೆಪಿ ಟಿಕೆಟ್ ಪಡೆಯುವುದಕ್ಕೆ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ದೆಹಲಿ ಮಟ್ಟದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನ ಲಾಬಿ ನಡೆಸ್ತಿದ್ದಾರೆ. ಅಲ್ಲಿ ಕುಳಿತು ತಾಳವನ್ನು ಉಳಿಸ್ತಾರೆ. ಮತ್ತೊಂದ್ ಕಡೆ ಬಹುತೇಕ ಮಂಡ್ಯ ಕ್ಷೇತ್ರ JDS ಪಾಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಭೆಗಳು ನಡೀತಾ ಇದಾವೆ. ದಳಪತಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕು, ಇಲ್ಲಾಂದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅಂತೀನಿ ಇಲ್ಲಿನ ಜಿಲ್ಲೆಯ ಮಾಜಿ ಶಾಸಕರುಗಳು ಸಚಿವರುಗಳು ಕೂಡ ಸಾಕಷ್ಟು ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಮಧ್ಯೆ ನಿಖಿಲ್ ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರೇ ಒಂದ್ ಕಡೆ ಸ್ಪರ್ಧೆಯನ್ನ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಸಾಕಷ್ಟು ಒತ್ತಡವನ್ನು ಕೂಡ ಇರ್ತಾರೆ. ಈ ಮಧ್ಯೆ ಸ್ಥಳೀಯವಾಗಿ ಯಾರಾದ್ರೂ ಒಬ್ಬರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇ ಆದ್ರೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಎದ್ದೇಳ್ತವೆ, ಅಸಮಾಧಾನ ಎದ್ದೇಳ್ತಾರೆ, ಮುಗಿದೇಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಇದುವರೆಗೂ ಕೂಡ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡ್ತಿಲ್ಲ. ಇನ್ನೇನ್ ಟಿಕೆಟ್ ಘೋಷಣೆ ಆಗಿ ಅಂತಿಮವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಕ್ಕೂ ಕೂಡ ದಳಪತಿಗಳು ಮುಂದಾಗ್ತಿರುವಂತದ್ದು. ಈಗಲೇ ಏನಾದ್ರೂ ಅಭ್ಯರ್ಥಿ ಯಾರು ಅಂತ ಏನಾದ್ರೂ ಘೋಷಣೆ ಮಾಡಿದ್ದಾದ್ರೆ ಮಂಡ್ಯ ಜಿಲ್ಲೆಯ JDS ಅಲ್ಲಿ ಸಾಕಷ್ಟು ಅಸಮಾಧಾನ ಹೇಳುತ್ತೆ. ಇದನ್ನ ಕಾಂಗ್ರೆಸ್ ಸದ್ಬಳಕೆ ಮಾಡಿಕೊಂಡು ಆ ಒಂದು ಒಗ್ಗಟ್ಟನ್ನ ಪ್ರದರ್ಶಿಸಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗತ್ತೆ. ಈಗಾಗಲೇ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ಈಗಾಗಲೇ ಅವರು ತಿಳಿಸಿದ್ದಾರೆ. ಅವ್ರಾಗ್ಲೇ ಸೈಲೆಂಟ್ ಆಗಿ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ದಳಪತಿಗಳಿಗೆ ಇಲ್ಲಿ ಅಭ್ಯರ್ಥಿ ಆಯ್ಕೆ ಸಾಕಷ್ಟು ಕಗ್ಗಂಟಾಗಿರುವಂತದ್ದು. ಸ್ಥಳೀಯವಾಗಿ ಯಾರಾದ್ರೂ ಒಬ್ಬ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರೆ ಬೇರೆಯೊಬ್ರು ಮುಗಿದೇಳ್ತಾರ ನಿಟ್ಟಿನಲ್ಲಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡೋದಕ್ಕೂ ಕೂಡ ಇದೀಗ JDS ಮುಖಂಡರುಗಳು ಮುಂದಾಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಶಾಂತ್.